ಹಾಯ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ? ಇದು ಬೆಳಗ್ಗೆಯಿಂದ ನಾನು ವ್ಲಾಗ್‌ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂತ ಹೇಳಿದ್ರೆ ನಾನು ಬೆಳಗ್ಗೆ ಏನು ತಗೊತೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಇದು ಮೆಂತೆನ ಒಂದು ನೈಟ್ ನೆನೆಸಿಟ್ಟಿದ್ದೀನಿ. ಇದಕ್ಕೆ ಸ್ವಲ್ಪ ಜೋನಿ ಬೆಲ್ಲ ಹಾಕ್ಕೊಂಡು ತಿಂದರೆ ತುಂಬ ಒಳ್ಳೆಯದು. ನಮಗೆ ಡೆಲಿವರಿ ಆದಮೇಲೆ ಸ್ವಲ್ಪ ಹೇರ್ ಲಾಸ್ ಆಗುತ್ತೆ. ಅದಕ್ಕೆ ಇದು ತುಂಬ ಒಳ್ಳೆಯದು. ಮತ್ತು ನಿಮಗೆ ವೆಯ್ಟ್ ಲಾಸ್ ಮಾಡಲಿಕ್ಕೂ ಕೂಡ ಇದು ತುಂಬ ಒಳ್ಳೆಯದು. ಈ ಥರ ನೀವು ನೆನೆಸಿ ತಿನ್ನೋದ್ರಿಂದ ಕಹಿ ಏನಿರಲ್ಲ. ಅಂದರೆ ಒನ್ ಡೇ ನೆನೆಸಿ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ತಿಂದರೆ ಅಷ್ಟೊಂದು ಕಹಿ ಇರಲ್ಲ. ನಾನು ತಿಂತಾ ಇದ್ದೀನಿ. ಇದನ್ನು ವೀಕ್ಲಿ ಒನ್ಸ್ ಅಥವಾ 2 ಡೇಸು ತೊಗೊಬೋದು. ತುಂಬ ಚೆನ್ನಾಗಿರುತ್ತೆ ಮತ್ತು ಹೆಲ್ತ್ಗೂ ಅಷ್ಟೇ ತುಂಬ ಒಳ್ಳೆಯದು. ಇದ್ರ ಬದಲು ನೀವು ಏನು ತೊಗೋಬೋದು ಅಂತ ಹೇಳಿದ್ರೆ ಚಿಯಾ ಸೀಡ್ಸ್ನ ತೊಗೋಬೋದು. ಬಟ್ ಬಾಣಂತಿಯರಿಗೆ ಚಿಯಾ ಸೀಡ್ಸ್ ಅಷ್ಟೊಂದು ಒಳ್ಳೆಯದಲ್ಲ. ಅಂದರೆ ಫಸ್ಟ್ ಒಂದು 15 ಡೇಸ್ ಸ್ವಲ್ಪ ಥಂಡಿ ಅಲ್ವಾ ಚಿಯಾ ಸೀಡ್ಸ್, ಅದಕ್ಕೋಸ್ಕರ ಅಷ್ಟೊಂದು ಒಳ್ಳೆಯದಲ್ಲ ಅಂತ ಹೇಳಿ ಮೆಂತೆನೇ ತೊಗೊತಾ ಇದ್ದೀನಿ ನಾನು. ಇನ್ನು ಪಾಪುನ ಸ್ವಲ್ಪ ಬಿಸಿಲಿಗೆ ಹಿಡಿಯೋಣ ಅಂದರೆ ಎಳೆ ಬಿಸಿಲು ಬರುತ್ತಲ್ಲ ಬೆಳಗ್ಗೆ, ಅದಕ್ಕೆ ಹಿಡಿಬೇಕು. ನಿಮ್ಮ ಮಗುಗೆ ಜಾಂಡೀಸ್ ಇರಲಿ ಇಲ್ಲದೇ ಇರಲಿ ಏನೇ ಇರಲಿ, ನೀವು ಒಂದು 5-6 ವರ್ಷದ ತನಕ ಎಳೆ ಬಿಸಿಲು ತೋರಿಸೋದು ತುಂಬ ಒಳ್ಳೆಯದು. 5-6 ವರ್ಷ ಅಲ್ಲ, ಯಾವಾಗ ತೋರಿಸಿದ್ರು ಬಿಸಿಲು ಎಳೆ ಬಿಸಿಲು ತೋರಿಸೋದು ತುಂಬ ಒಳ್ಳೆಯದು. ವಿಟಮಿನ್ ಡಿ ಸಿಗುತ್ತೆ ಅದರಲ್ಲಿ. ನಾನು ಅವಳನ್ನ ಬಿಸಿಲಿಗೆ ತೋರಿಸ್ತಾ ಇದ್ದೀನಿ, ಅಮ್ಮ ತೋರಿಸ್ತಾ ಇದ್ರು. ನಾನಿಲ್ಲಿ ಆಳ್ವಿ ಸೀಡ್ಸ್ದು ಪಾಯಸನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಇದರಿಂದ ಸಿಕ್ಕಾಪಟ್ಟೆ ಯೂಸಸ್ ಇದೆ ಬಾಣಂತಿಯರಿಗೆ, ಮತ್ತು ಫಸ್ಟ್ ಟೈಮ್ ಮೆಚ್ಯೂರ್ ಆಗಿರ್ತಾರಲ್ಲ ಅವರಿಗೆ, ಮತ್ತು ಯಾರು ಬೇಕಾದರೂ ಕುಡಿಬೋದು. ತುಂಬ ಯೂಸಸ್ ಇದೆ. ನಾನಿಲ್ಲಿ ಅದನ್ನು ಒಂದು 3 ಸ್ಪೂನ್ ಆಗೋಷ್ಟು ಫಸ್ಟು ನೆನೆ ಹಾಕ್ತಾ ಇದ್ದೀನಿ. ಅದನ್ನು ಒಂದು 1/4 ಗಂಟೆ ಆಗಷ್ಟು ನೆನೆ ಹಾಕಬೇಕು. ನೆನೆ ಹಾಕಿದ್ರೆ ಅದು ತುಂಬ ಚೆನ್ನಾಗಿ ಬೇಯುತ್ತೆ ಮತ್ತು ಬೇಗ ಆಗುತ್ತೆ. ಈ ರೀತಿ ನಾನು ಒಂದು ಪಾತ್ರೆಗೆ ಹಾಕಿಬಿಟ್ಟು ಅದನ್ನು ನೀಟಾಗಿ ಕಲಿಸ್ತಾ ಇದ್ದೀನಿ. ಅದು ಸ್ವಲ್ಪ ಹಾಕಿದ ತಕ್ಷಣ ಗಂಟು ಥರ ಆಗುತ್ತೆ. ನೀವು ಗಂಟು ಹಾಕಿ ಬಿಡಬಾರ್ದು ನೋಡಿ. ಇಲ್ಲಿ ಈ ಥರ ಹಾಕಿಬಿಟ್ಟು 1 ಚಮಚ ಆಗೋಷ್ಟು ಬೆಲ್ಲನ ಹಾಕ್ತಾಯಿದ್ದೀನಿ. ನೀವೇನಾದರೂ ಶುಗರ್ ಪೇಷಂಟ್ ಆಗಿತ್ತು ಅಂತ ಹೇಳಿದ್ರೆ, ಅಥವಾ ಪ್ರೆಗ್ನೆನ್ಸಿಲಿ ನಿಮಗೆ ಶುಗರ್ ಇತ್ತು ಅಂತ ಹೇಳಿದ್ರೆ, ನೀವು ಬೆಲ್ಲನ ಸ್ಕಿಪ್ ಮಾಡ್ಕೊಬೋದು. ಮತ್ತು ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ. ನನಗೆ ತುಪ್ಪ ಅಂದರೆ ತುಂಬ ಇಷ್ಟ, ಅದಕ್ಕೆ ನಾನು ಎಲ್ಲದಕ್ಕೂ ಸ್ವಲ್ಪ ತುಪ್ಪ ಹಾಕ್ತಾನೆ ಇರ್ತೀನಿ. ಇನ್ನು ಇದನ್ನು ಚೆನ್ನಾಗಿ ಬೇಯಿಸ್ಕೊಬೇಕು. ಇದನ್ನು ಒಂದು ಅರ್ಧ ಗಂಟೆ ಬೇಡ, ಒಂದು 1/4 ಗಂಟೆ ಸಾಕು. ನೀವು ಅರ್ಧ ಗಂಟೆ ಲೋ ಫ್ಲೇಮಲ್ಲಾದರೆ ಅರ್ಧ ಗಂಟೆ ಬೇಯಿಸ್ಕೊಬೇಕಾಗುತ್ತೆ. ನಾನಿಲ್ಲಿ ಒಂದು 1/4 ಗಂಟೆ ಆಗೋಷ್ಟು ಟೈಮು ಬೇಯಿಸ್ಕೊತಾ ಇದ್ದೀನಿ. ಈ ರೀತಿ ಆಗುತ್ತೆ, ನಿಮಗೆ ಲೋಳೆ ಗೊತ್ತಾಗುತ್ತೆ. ಆವಾಗ ನೀವು ಇದಕ್ಕೆ ಹಾಲನ್ನ 1 ಕಪ್ ಆಗೋಷ್ಟು ಹಾಲನ್ನ ಸೇರಿಸ್ಕೊಬೇಕಾಗುತ್ತೆ. ನಾನಿಲ್ಲಿ ನನಗಾಗಿರೋದ್ರಿಂದ ಹಾಲನ್ನ ಸೇರಿಸ್ಕೊತಾ ಇದ್ದೀನಿ. ನೀವೇನಾದರೂ ಹಾಲು ಬೇಡ ಅಂತ ಹೇಳಿದ್ರೆ, ಅಂದರೆ ವೆಯ್ಟ್ ಲಾಸ್ ಮಾಡ್ತಾಯಿದ್ದೀರಾ ಅಂದರೆ ಹಾಲು ಬೇಡ, ಕ್ಯಾಲೋರಿ ಜಾಸ್ತಿ ಇರೋದ್ರಿಂದ ಹಾಲನ್ನ ಸ್ಕಿಪ್ ಮಾಡ್ಬೋದು. ಮತ್ತು ಶುಗರ್ ಪೇಷಂಟ್ ಆದರೂ ಕೂಡ ಹಾಲನ್ನ ಸ್ಕಿಪ್ ಮಾಡಿ ಹಾಗೆ ಕುಡಿಬೋದು. ಇದು ತುಂಬ ಚೆನ್ನಾಗಾಗುತ್ತೆ. ಆಮೇಲೆ ಇದಕ್ಕೆ ನೀವು ಬೇಕಂತ ಹೇಳಿದ್ರೆ ಡ್ರೈ ಫ್ರೂಟ್ಸ್ ಪೌಡರು, ಡ್ರೈ ಫ್ರೂಟ್ಸು, ನಟ್ಸು ಎಲ್ಲದನ್ನೂ ಆ್ಯಡ್ ಮಾಡ್ಕೊಬೋದು. ತುಂಬ ಚೆನ್ನಾಗಿರುತ್ತೆ. ನಾನು ನೋಡಿ, ಇದು 1 ಲೋಟ ಇದೆಯಲ್ಲ, ಆ ಲೋಟದಲ್ಲಿ ಫುಲ್ಲು 1 ಲೋಟ ಕುಡಿತೀನಿ ಬೆಳಗ್ಗೆ. ಸ್ವಲ್ಪ ಬಿಸಿ ಬಿಸಿ ಇದ್ದಾಗಲೇ ಕುಡಿದ್ರೆ ಒಳ್ಳೆಯದು. ಅಂದರೆ ಈಗ ಚಳಿ ಇರೋದ್ರಿಂದ ಟೀ ಕಾಫಿ ಬದಲು ಇದು ಬೆಳಗ್ಗೆ ಮುಂಚೆ ಸ್ವಲ್ಪ ಬಿಸಿ ಬಿಸಿ ಕುಡಿಯೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇದು ಸ್ವಲ್ಪ ಕಹಿ ಇರುತ್ತೆ, ಅಂದರೆ ಸ್ವಲ್ಪ ಒಗರು ಇರುತ್ತೆ. ನೀವೆಲ್ಲಾದರೂ ಕಚ್ಚಿದ್ರೆ ಇದು ಸ್ವಲ್ಪ ಒಗರು ಅಂತ ಅನಿಸುತ್ತೆ. ಬಟ್ ಅದರ್ವೈಸ್ ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ. ಮತ್ತು ಈ ಸೀಡ್ಸು ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ. ಇದನ್ನು ಹಲೀಮ್ ಸೀಡ್ಸ್ ಅಂತ ಹೇಳ್ತಾರೆ. ಆಳ್ವಿ ಸೀಡ್ಸ್ ಅಂತಾರೆ, ನೀವು ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಅಮೆಝಾನಲ್ಲೂ ಸಿಗುತ್ತೆ, ಮೀಶೋದಲ್ಲೂ ಸಿಗುತ್ತೆ. ಬೇಕು ಅಂತ ಹೇಳಿದ್ರೆ ನಾನು ಲಿಂಕ್ ಹಾಕಿರ್ತೀನಿ, ನೀವು ಅದನ್ನು ತರಿಸ್ಕೊಂಡು ಮಾಡ್ಕೊಬೋದು. ಇನ್ನು ನೆಕ್ಸ್ಟು ತಿಂಡಿಗೆ ಹೆಂಗೆ ಮಾಡ್ತಾಯಿದ್ದೀನಿ ಅಂದರೆ, ಮೆಂತ್ಯ ಮುದ್ದೆ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು 1 ಲೋಟ ಆಗೋಷ್ಟು ನೀರನ್ನು ತೊಗೊಂಡಿದ್ದೀನಿ. ಅದು 1 ಲೋಟ ನೀರು ತೊಗೊಂಡು ನೀವು ಅದ್ರ ಕರೆಕ್ಟಾಗಿ ಅಳತೆಗೆ ಹಿಟ್ಟನ್ನು ಹಾಕಬೇಕು. ಇಲ್ಲಾಂದರೆ ಮುದ್ದೆ ನೀರಾಗೋದು, ಗಟ್ಟಿಯಾಗೋದು, ಆ ರೀತಿ ಆಗುತ್ತೆ. ಇದಕ್ಕೆ ಅರ್ಧ ಕಪ್ ಆಗೋಷ್ಟು ಬೆಲ್ಲನ ಹಾಕೊತಾ ಇದ್ದೀನಿ. ನೀವು ಬೆಲ್ಲ ಸ್ಕಿಪ್ ಮಾಡ್ಕೊಬೋದು. ಇದು ಬೆಲ್ಲ ಹಾಕಿದ್ರೇ ಚೆನ್ನಾಗಿರುತ್ತೆ, ಯಾಕಂದರೆ ಮೆಂತೆ ಹಾಕಿರೋದ್ರಿಂದ ಸ್ವಲ್ಪ ಕಹಿ ಬರೋ ಚಾನ್ಸಸ್ ಇರುತ್ತೆ. ನಾನು ಆ ಹಿಟ್ಟಿಗೆ ಏನೇನು ಹಾಕಿದ್ದೀನಿ ಅಂತ ಹೇಳ್ತೀನಿ. ಉದ್ದು, ಮೆಂತೆ ಮತ್ತು ಅಕ್ಕಿ, ಗೋಧಿ, ರಾಗಿನ ಹಾಕಿದ್ದೀನಿ. ಅದನ್ನು ಮಿಲ್ ಮಾಡಿಸ್ಕೊಬಂದಿದ್ದೀವಿ. ಈಗ 1 ಸ್ಪೂನ್ ಆಗೋಷ್ಟು ಆ ಹಿಟ್ಟನ್ನು ಹಾಕಿ ಕದಡಿ ಇಡಬೇಕು, ಯಾಕಂದರೆ ಅದು ಗಂಟಾಗಬಾರ್ದು ಅಂತ. ನಾನಿಲ್ಲಿ ಒಂದು ಅರ್ಧ ಲೋಟ ಆಗೋಷ್ಟು ಹಿಟ್ಟನ್ನು ಹಾಕಿ ಸ್ವಲ್ಪ ಹೊತ್ತು ಹೀಗೆ ಕಲಿಸ್ತಾ ಇದ್ದೀನಿ. ಕಲಸಾದ್ಮೇಲೆ ಅದು ನೀಟಾಗಿ ಕಲಿಸ್ಕೊಬೇಕು. ಇದು ರಾಗಿ ಮುದ್ದೆ ಥರನೇ ಕಲಿಸ್ಕೊಬೇಕಾಗುತ್ತೆ, ಇಲ್ಲಾಂದರೆ ಅದನ್ನು ಗಂಟಾಗೋ ಚಾನ್ಸಸ್ ಇರುತ್ತೆ. ಇದನ್ನು ಸ್ವಲ್ಪ ಲೋ ಫ್ಲೇಮಲ್ಲಿ ಒಂದು 1/4 ಗಂಟೆ ಬೇಯಿಸ್ಬೇಕಾಗುತ್ತೆ, ಯಾಕಂದರೆ ಗೋಧಿ ಹಿಟ್ಟು ಸ್ವಲ್ಪ ಬೇಯೋದು ಲೇಟು, ಅದಕ್ಕೋಸ್ಕರ ಕಾಯಿಸ್ಕೊಬೇಕು. ಆಮೇಲೆ ನೀವು ಮುದ್ದೆ ಎಲ್ಲ ಮಾಡ್ತಿರಲ್ಲ, ಆ ಥರ ಒಂದು ತಟ್ಟೆಗೆ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ನೀವೇನು ಕಲಸಿರ್ತೀರಲ್ಲ ಹಿಟ್ಟು, ಅದನ್ನು ಹಾಕಿ ಮುದ್ದೆ ಥರ ಮಾಡ್ಕೊಂಬಿಟ್ರೆ ಅಲ್ಲಿಗೆ ಮೆಂತ್ಯ ಮುದ್ದೆ ರೆಡಿ ಆಗಿಬಿಡುತ್ತೆ. ಇದಕ್ಕೆ ತುಪ್ಪ, ಬೆಲ್ಲ, ಚಟ್ನಿ ಏನಿದ್ರೂ ಸೂಪರಾಗಿರುತ್ತೆ ಕಾಂಬಿನೇಷನು. ಇದಕ್ಕೆ ಮೆಂತ್ಯ ಚಟ್ನಿನೂ ಮಾಡ್ತಾರೆ. ನಾನಿಲ್ಲಿ ತುಪ್ಪದ ಜೊತೆ ತಿಂದಿದ್ದೀನಿ. ಚಟ್ನಿ ಬೆಳಗ್ಗೆ ಮುಂಚೆ ಖಾರ ಬೇಡ ಅಂತ ಹೇಳಿ ಚಟ್ನಿ ಹಾಕ್ಕೊಂಡಿಲ್ಲ. ನೋಡಿ, ಈ ಥರ ತುಂಬ ಈಸಿಯಾಗಿ ಬಂದುಬಿಡುತ್ತೆ ಮುದ್ದೆ. ಕೈಗೆ ಅಂಟಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಅದು ಪರ್ಫೆಕ್ಟಾಗಿ ಆಗಿದೆ ಅಂತೇಳಿ. ಸೇಮ್ ರಾಗಿ ಮುದ್ದೆ ಥರನೇ ನೀವು ಈಸಿಯಾಗಿ ಮಾಡ್ಕೊಬೋದು. ದಿನಕ್ಕೆ ಈ ಥರ ಒಂದು ಮುದ್ದೆ ತಿನ್ನೋದ್ರಿಂದ ಸಿಕ್ಕಾಪಟ್ಟೆ ಹೆಲ್ತ್ಗೆ ಯೂಸಸ್ ಇದೆ. ಸೊಂಟ ನೋವು ಅದೆಲ್ಲ
ಎಲ್ಲ ಕಮ್ಮಿ ಆಗುತ್ತೆ ಬಾಣಂತಿಯರಿಗೆ. ನೋಡಿ ನಾನು ಈ ಥರ ಮಾಡಿಬಿಟ್ಟು ಇದ್ರ ಮಧ್ಯದಲ್ಲಿ ತುಪ್ಪನ ಹಾಕ್ಕೊಂಡು ತಿಂತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಇನ್ನು ಪಾಪುಗೆ ಫಸ್ಟು ಮಕ್ಕಳು ಹುಟ್ಟಿದಾಗ ಮೈಯಲ್ಲೆಲ್ಲ ಸ್ವಲ್ಪ ಕೆಂಪು ಕೆಂಪು ಚವಿ ಅಂತ ಹೇಳ್ತಾರೆ, ಆ ರೀತಿ ಆಗಿರುತ್ತೆ. ಅದಕ್ಕೆ ನಾನಿಲ್ಲಿ ಗಂಧನ ತೇದಿ ಹಚ್ತಾ ಇದ್ದೀನಿ. ಇದಕ್ಕೆ ಚಂದನ ಅಂತ ಹೇಳ್ತಾರೆ. ಇದನ್ನು ತೇದ್ಬಿಟ್ಟು ಸ್ವಲ್ಪ ಸ್ವಲ್ಪ ಹಚ್ತಾ ಇದ್ದೀನಿ. ನೀವು ಡಾಕ್ಟ್ರನ್ನ ಕೇಳಿಬಿಟ್ಟು ಹಚ್ಚಿ. ನಾನಿಲ್ಲಿ ಡಾಕ್ಟ್ರನ್ನ ಕೇಳಿನೇ ಹಚ್ತಾ ಇರೋದು. ಹಚ್ಬೋದಾ ಬೇಡ ಅಂತ ನೀವು ಕೇಳಿಬಿಟ್ಟು ಹಚ್ಚಬೇಕಾಗುತ್ತೆ. ಈಗ ಅದನ್ನ ತೇದ್ತಾ ಕೂತಿದ್ದೀನಿ. ನನ್ನ ಮಗಳು ಅದ್ರ ಜೊತೆ ಬಂದು ನಾನು ತೇದ್ತೀನಿ ಅಂತ ಹೇಳಿ ತೇದ್ತಾ ಇದ್ದಾಳೆ. ಸ್ವಲ್ಪ ನೀರನ್ನು ಹಾಕ್ಬಿಟ್ಟು, ಇಲ್ಲ ನಿಮ್ಮ ಎದೆ ಹಾಲನ್ನು ಹಾಕಿ ಕೂಡ ತೇದ್ಬೋದು. ನಾನಿಲ್ಲಿ ನೀರನ್ನು ಹಾಕಿ ತೇದ್ತಾ ಇದ್ದೀನಿ. ಜಾಸ್ತಿ ಏನು ಬೇಡ, ಸ್ವಲ್ಪ ತೇದಿದ್ರು ಸಾಕು. ಅಂದರೆ ಮಗುಗಲ್ವ, ಸ್ವಲ್ಪ ತೇದ್ರೆ ಸಾಕು. ನಾನು ಹಚ್ಕೊತಾ ಇದ್ದೀನಿ ಮತ್ತು ನನ್ನ ದೊಡ್ಡ ಮಗಳಿಗೂ ಇದನ್ನ ಹಚ್ತಾ ಇದ್ದೀನಿ. ಇದನ್ನು ಹಚ್ಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಟು ಆಮೇಲೆ ಆಯಿಲ್ ಮಸಾಜ್ನ ಮಾಡಬೇಕಾಗತ್ತೆ. ನಾನು ಇದನ್ನು ಹಚ್ಚಿ ಒಂದು ಅರ್ಧ ಗಂಟೆ ಅವಳನ್ನ ಮಲಗಿಸ್ಬಿಟ್ಟು ಆಮೇಲೆ ಎಣ್ಣೆನ ಹಚ್ತೀನಿ. ಎಣ್ಣೆ ಅಮ್ಮ ಹಚ್ತಾರೆ. ಎಣ್ಣೆ ಹಚ್ಚಾದ್ಮೇಲೆ ಒಂದು ಅರ್ಧ ಗಂಟೆ ಬಿಟ್ಟು ಸ್ನಾನನ ಮಾಡಿಸ್ಬಿಡ್ತೀವಿ. ಅವಳದೆಲ್ಲ ಸ್ನಾನ ಆಯಿತು. ಇನ್ನು ನಾನು ಸ್ನಾನ ಎಲ್ಲ ಮಾಡಿಕೊಂಡು ಇನ್ನು ಸ್ನಾನ ಆದಮೇಲೆ ನಿದ್ರೆ ಮಾಡಬೇಕಲ್ವ, ಅದಕ್ಕೆ ಸ್ನಾನ ಎಲ್ಲ ಮಾಡಿಸ್ಕೊಂಡು ತಲೆನ ನೀಟಾಗಿ ಒರೆಸ್ಕೊಬೇಕು. ತಲೆಯಲ್ಲೆಲ್ಲ ಥಂಡಿ ಉಳಿದು ಬಿಟ್ಟಿತ್ತು ಅಂತ ಹೇಳಿದ್ರೆ ಶೀತ ಕೆಮ್ಮು ಆ ಥರ ಸ್ಟಾರ್ಟ್ ಆಗುತ್ತೆ. ಸೆಕ್ಷನ್ ಆದಾಗ ಕೆಮ್ಮು ಶೀತ ಸ್ಟಾರ್ಟ್ ಆಗಲೇಬಾರ್ದು, ಅದಂತೂ ನರಕ. ನಮಗೆ ಸೀನ್ ಬರುತ್ತಲ್ಲ, ಸೀನ್ ಬಂದರೂ ಅಷ್ಟೇ ಸ್ಟಿಚಸ್ ಓಪನ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಸಿಸರಿನ್ ಹೆರಿಗೆಯಲ್ಲಿ ಮೇಯ್ನಾಗಿ ಶೀತ ಥಂಡಿ ಆಗಲೇಬಾರ್ದು. ಇನ್ನು ತಲೆಗೆ ಬಟ್ಟೆನ ಕಟ್ಕೊತಾ ಇದ್ದೀನಿ. ಇದು ಅಷ್ಟೇ ನೆತ್ತಿಗೆ ಗಾಳಿ ಹೋಗದೇ ಇರಲಿ ಅಂತ ಹೇಳಿ. ಆಲ್ಮೋಸ್ಟ್ ಇದನ್ನೆಲ್ಲ ಈಗ ಯಾರೂ ಫಾಲೋ ಮಾಡಲ್ಲ, ನಾನು ಮಾಡ್ತಾ ಇರಲಿಲ್ಲ. ಬಟ್ ಕೆಲವೊಂದನ್ನು ನಾವು ಮಾಡಲೇಬೇಕಾಗುತ್ತೆ. ಅದಕ್ಕೋಸ್ಕರ ತಲೆಗೆ ಬಟ್ಟೆನ ಕಟ್ಕೊತಿದ್ದೀನಿ. ಯಾಕಂದರೆ ನೆತ್ತಿಗೆ ಗಾಳಿ ಹೋಗಬಾರ್ದು ಅಂತ ನಮ್ಮ ಅಜ್ಜಿ ಹೇಳಿದರು. ಅದಕ್ಕೆ ತಲೆಯೆಲ್ಲ ನೀಟಾಗಿ ಒಣಗಿಸ್ಕೊಬಿಟ್ಟು ಇವತ್ತು ತಲೆಗೆ ಬಟ್ಟೆನ ಕಟ್ಕೊತಾ ಇದ್ದೀನಿ. ಇನ್ನು ಇಷ್ಟ ಆದಮೇಲೆ ಮಧ್ಯಾಹ್ನ ಊಟಕ್ಕೆ ಒಂದು 3 ಮೊಟ್ಟೆ, ಮೂಲಂಗಿ ಸಾಂಬಾರು, ರೈಸ್ ಆಗಿತ್ತು. ನನಗೆ ಜಾಸ್ತಿ ಕ್ಲಿಪ್ಪಿಂಗ್ಸ್ನ ತೊಗೊಳ್ಳೋಕ್ಕೆ ಟೈಮೇ ಆಗ್ತಾಯಿಲ್ಲ. ನಾನು ಈ ವ್ಲಾಗ್ನ ಇನ್ನು ನೆಕ್ಸ್ಟು ಪಾರ್ಟ್ 2 ಮಾಡ್ತೀನಿ. ಅದರಲ್ಲಿ ಸಿಗ್ತೀನಿ. ಬಾಯ್.